ಹಲೋ ಸ್ನೇಹಿತರೆ, ನಮಸ್ಕಾರ. ರೇಷನ್ ಕಾರ್ಡ್ ಮತ್ತು ಪಿಎಂ ಕಿಸಾನ್ ಗ್ರಾಹಕರೇ, ತಕ್ಷಣ ಅಲರ್ಟ್ ಆಗಿ. ಸರ್ಕಾರ ನೀಡಿದ್ದ ಕೊನೆಯ ಗಡುವಿಗೆ ಇನ್ನು ಕೇವಲ 24 ಗಂಟೆ ಮಾತ್ರ ಬಾಕಿ ಉಳಿದಿದೆ. ಅದೇ ರೀತಿ ನಾಳೆ ಜುಲೈ 15ರ ಒಳಗಾಗಿ ಈ ಕೆಲಸ ಮುಗಿಸದಿದ್ದರೆ ನಿಮ್ಮ ಅನ್ನಭಾಗ್ಯದ ಉಚಿತ ಅಕ್ಕಿ ಮತ್ತು 2000 ಪಿಎಂ ಕಿಸಾನ್ ಹಣ ಶಾಶ್ವತವಾಗಿ ಕಟ್ ಆಗಬಹುದು. ಅದೇ ರೀತಿ ಸ್ನೇಹಿತರೆ, ಇನ್ನೊಂದು ಕಡೆ ಉದ್ಯೋಗಾಕಾಂಕ್ಷಿಗಳಿಗೆ ರಾಜ್ಯ ಸರ್ಕಾರದಿಂದ ಬಂಪರ್ ಗಿಫ್ಟ್ ಬಂದಿದೆ. ಬರೋಬ್ಬರಿ 72,000 ಖಾಲಿ ಹುದ್ದೆಗಳು, ಭರ್ಜರಿ ನೇಮಕಾತಿ ಅರ್ಜಿ ಸಲ್ಲಿಕೆ ಆರಂಭವಾಗಿದೆ. ಕೊನೆಯದಾಗಿ ಆಭರಣ ಪ್ರಿಯರಿಗೆ ಬಂಪರ್ ಆಫರ್. ಸತತ ಏರಿಕೆ ಕಾಣುತ್ತಿದ್ದ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಜುಲೈ 14ರಂದು ಭಾರಿ ಕುಸಿತ ಕಂಡು ಬರುತ್ತಿದೆ. ಪ್ರತಿಯೊಂದು ಮಾಹಿತಿಯ ಸಂಪೂರ್ಣ ವಿವರವನ್ನು ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನೀವು ಇನ್ನೂ ಆದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ಒಂದು ವಿಡಿಯೋವನ್ನು ನಿಮ್ಮ ಎಲ್ಲ ಸ್ನೇಹಿತರೊಡನೆ ಶೇರ್ ಮಾಡುವುದನ್ನು ಮರೆಯಬೇಡಿ. ಅದೇ ರೀತಿ ಸ್ನೇಹಿತರೆ, ಮೊದಲನೆಯ ಪ್ರಮುಖ ಸುದ್ದಿ ಜರೂರಾದದ್ದು. ಪಿಎಂ ಕಿಸಾನ್ ಯೋಜನೆಯ 2,000 ಹಣ ಬರದೇ ಇರೋ ರೈತರು ಮತ್ತು PPL ರೇಷನ್ ಕಾರ್ಡ್ ಹೊಂದಿರೋರು ಈ KYC ಮಾಡಿಸಲು ಸರ್ಕಾರ ನೀಡಿದ ಕೊನೆಯ ಗಡುವು ನಾಳೆ ಅಂದರೆ ಜುಲೈ 15ಕ್ಕೆ ಮುಕ್ತಾಯವಾಗಲಿದೆ. ಇನ್ನು ಕೇವಲ 24 ಗಂಟೆ ಮಾತ್ರ ಟೈಮ್ ಇದೆ. ನಿಮ್ಮ ಜಮೀನಿನ ದಾಖಲೆ ಲಿಂಕ್ ಮತ್ತು ಬಾಕಿ ಇದ್ದರೆ ಅಥವಾ ಕುಟುಂಬದ ಸದಸ್ಯರ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ಗೆ ಲಿಂಕ್ ಆಗದಿದ್ದರೆ ನಾಳೆಯೊಳಗೆ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ನ್ಯಾಯಬೆಲೆ ಅಂಗಡಿಗೆ ಹೋಗಿ ಬೆರಳಿನ ಗುರುತು ಕೊಡಿ. ಪ್ರಕ್ರಿಯೆ ಮುಗಿಸಿಕೊಳ್ಳಿ. ಇಲ್ಲದಿದ್ದರೆ ನಿಮ್ಮ ಹೆಸರು ಲಿಸ್ಟ್ನಿಂದ ಡಿಲೀಟ್ ಆಗೋದು ಗ್ಯಾರಂಟಿ, ಎಚ್ಚರ. ಅದೇ ರೀತಿ ಸ್ನೇಹಿತರೆ, ಮತ್ತೆ ಇನ್ನೊಂದು ಕಡೆ ಎರಡನೆಯ ಪ್ರಮುಖ ಸುದ್ದಿ ಏನೆಂದರೆ ರಾಜ್ಯದ ನಿರುದ್ಯೋಗಿ ಯುವಕ ಯುವತಿಯರಿಗೆ ಭರ್ಜರಿ ಸಿಹಿ ಸುದ್ದಿ ತಂದಿದೆ. ರಾಜ್ಯ ಸರ್ಕಾರವು ವಿವಿಧ ಇಲಾಖೆಗಳ ಖಾಲಿ ಇರುವ ಬರೋಬ್ಬರಿ 72,000ಕ್ಕೂ ಹೆಚ್ಚು ಹುದ್ದೆಗಳಿಗೆ ನೇಮಕಾತಿ ಪ್ರಕ್ರಿಯೆಯನ್ನು ಅಧಿಕೃತಗೊಳಿಸಲಿದೆ. ಕಂದಾಯ ಇಲಾಖೆ, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸ್, ಕಮರ್ಷಿಯಲ್ ಟ್ಯಾಕ್ಸ್ ಇಲಾಖೆ, ಪೊಲೀಸ್ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕೃತ ನೋಟಿಫಿಕೇಶನ್ಗಳು ಈಗಾಗಲೇ ಹೊರಬಿದ್ದಿದ್ದು ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ಭರದಿಂದ ಸಾಗುತ್ತಿದೆ. ವಯೋಮಿತಿ ಮೀರಿದಲ್ಲಿ 5 ವರ್ಷಗಳ ಸಲಿಕೆಯನ್ನು ನೀಡಲಾಗಿದೆ. ಅರ್ಹ ಅಭ್ಯರ್ಥಿಗಳು ತಕ್ಷಣವೇ KEA ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಆನ್ಲೈನ್ ಮೂಲಕ ಹಿಂದೆ ಅರ್ಜಿ ಸಲ್ಲಿಸಿ. ಹೇಗೆ ಅರ್ಜಿ ಹಾಕಬೇಕು ಮತ್ತು ನಿಮಗೆ ಯಾವುದೇ ಗೊಂದಲಗಳಿದ್ದರೆ ನಮ್ಮ ಮುಂಬರುವ ವಿಡಿಯೋವನ್ನು ನೋಡಿ. ನಿಮಗೆ ಎಲ್ಲ ಮಾಹಿತಿಯನ್ನು ಸಂಪೂರ್ಣವಾಗಿ ಅರ್ಥವಾಗುತ್ತೆ. ಅದಕ್ಕೋಸ್ಕರ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೌದು ಸ್ನೇಹಿತರೆ, ಹಾಗೆ ಇನ್ನು ಇಂದಿನ ಮೂರನೇ ಪ್ರಮುಖ ಸುದ್ದಿ. ಆಭರಣ ಪ್ರಿಯರಿಗೆ ಜುಲೈ ತಿಂಗಳು ಭಾರಿ ಖುಷಿ ತಂದು ಕೊಟ್ಟಿದೆ. ಸತತವಾಗಿ ಏರಿಕೆಯಲ್ಲಿ ಹೊರಟುತ್ತಿರುವ ಚಿನ್ನದ ಬೆಲೆ ಈಗ ಭಾರಿ ಇಳಿಗೆ ಕಂಡು ಬಂದಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿನ ಬದಲಾವಣೆಗಳಿಂದ ಇಂದು ಬೆಂಗಳೂರು ಸೇರಿದಂತೆ ರಾಜ್ಯದ ಪ್ರಮುಖ ನಗರಗಳಲ್ಲಿ 22 ಕ್ಯಾರೆಟ್ ಚಿನ್ನದ ಬೆಲೆ 10 ಗ್ರಾಂಗೆ ಬರೋಬ್ಬರಿ 3,200ರಷ್ಟು ಭಾರಿ ಕುಸಿತ ಕಂಡು 1,31,500ಕ್ಕೆ ತಲುಪಿದೆ. ಇನ್ನು ಹೂಡಿಕೆಗೆ ಹೋಲಿಸುವ 24 ಕ್ಯಾರೆಟ್ ಅಪರಂಜಿ ಚಿನ್ನದ ಬೆಲೆ 10 ಗ್ರಾಂಗೆ 1,43,450 ರೂಪಾಯಿ ಆಗಿದೆ. ಚಿನ್ನದ ಹಾದಿಯಲ್ಲಿ ಸಾಗಿರುವ ಬೆಳ್ಳಿ ಬೆಲೆಯು ಕೂಡ ಕೆಜಿಗೆ ಬರೋಬ್ಬರಿ 2,42,000 ರೂಪಾಯಿ ಬಂದಿದೆ. ಆಸುವಾಸಿನಲ್ಲಿದ್ದ ಚಿನ್ನ ಕೊಳ್ಳಲು ಪ್ಲಾನ್ ಮಾಡುತ್ತಿರುವವರಿಗೆ ಇದು ನಿಜಕ್ಕೂ ಸುವರ್ಣ ಅವಕಾಶವಾಗಿದೆ. ಹೌದು ಸ್ನೇಹಿತರೆ, ಅದೇ ರೀತಿ ಕೊನೆಯದಾಗಿ ಗೃಹ ಬಳಕೆಯ LPG ಸಿಲಿಂಡರ್ ಬೆಲೆ ಏರಿಕೆಯಿಂದ ಕಂಗಾಲಾಗಿದ್ದ ಜನಸಾಮಾನ್ಯರಿಗೆ ಇವತ್ತು ಮತ್ತೊಂದು ದೊಡ್ಡ ರಿಲೀಫ್ ಸಿಕ್ಕಿದೆ. ತೈಲ ಕಂಪನಿಗಳು ವಾಣಿಜ್ಯ ಮತ್ತು ಗೃಹ ಬಳಕೆ ಸಿಲಿಂಡರ್ಗಳ ಬೆಲೆಯನ್ನು ತುಂಬ ಇಳಿಕೆ ಮಾಡಲಾಗಿದೆ. ನಿಮ್ಮ ಏರಿಯಾದ ಏಜೆನ್ಸಿಯನ್ನು ಸಂಪರ್ಕಿಸಿ ನಿಮ್ಮ ಬುಕ್ಕಿಂಗ್ ಸಿಲಿಂಡರ್ ಮೂಲಕ ನಿಮ್ಮ ದರದ ಏನಿದೆ ಎಂದು ತಿಳಿದುಕೊಳ್ಳಿ. ಹಾಗೆ ನೀವು ಇನ್ನೂ ಆದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಒಂದು ವಿಡಿಯೋವನ್ನು ನಿಮ್ಮ ಎಲ್ಲ ಸ್ನೇಹಿತರೊಡನೆ ಶೇರ್ ಮಾಡುವುದನ್ನು ಮರೆಯಬೇಡಿ ಮತ್ತು ಕಮೆಂಟ್ನಲ್ಲಿ ನಿಮ್ಮ ಊರಿನ ಹೆಸರನ್ನು ಟೈಪ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.